ಇಲ್ಲಾಂದ್ರೆ ಬಡ್ಡಿ ಕೊಟ್ಟಿಲ್ಲ ಅವನು ಅಂತೇಳಿ ನಾನೇ ಅವನ ಮನೆಯನ್ನು ಹೊರಗಾಕಿ ಬೀಗ ಜಡಿತಿದ್ದೆ. ತಿಮ್ಮಣ್ಣನ ಆಸ್ತಿ ಲೆಕ್ಕ ಕೇಳಿದ್ರಲ್ಲ ಅದು ಸಿಕ್ತು. ಆಸ್ತಿ ಲೆಕ್ಕ ಕೇಳಿದ್ದಲ್ಲೋ, ಅವನು ಸಾಲ ವಹಿಸ್ಕೊಂಡಿದ್ನಲ್ಲ ಅದ್ರ ಲೆಕ್ಕ ಕೇಳಿದ್ದು. ನೀವು ಹೋಗಿ ಹೋಗಿ. ಯಾರ ಎದುರಿಗೆ ಏನು ಹೇಳ್ಬೇಕು ಅನ್ನೋ ಪರಿಜ್ಞಾನ ಇಲ್ಲಲ್ಲ ನಿನಗೆ? ಬಗಳು. ಒಂದು ಆನೆಗೊಂದಿಲ್ಲಿರೋ 3 ಎಕರೆ ನೀರಾವರಿ ಭೂಮಿ. ಇದು ಯೋಗೇಂದ್ರನ ಆಸ್ತಿ ಅಂತ ಮುಟ್ಗೋಲ್ ಹಾಕಬೇಕು. ಭುವನಗಿರಿಲಿ ಗುರುಗಳು ಕೊಟ್ಟಿರೋ 2 ಎಕರೆ ತೆಂಗಿನ ತೋಟ. ಅಲ್ಲಿರೋ ತೆಂಗಿನ ಮರಗಳ ಎಳನೀರು ತುಂಬಾ ಸಿಹಿ ಅಂತ ಕೇಳಿದ್ದೀನಿ. ಅದೇ ಅವನಿಗೆ ಕಹಿ ಆಗ್ಬೇಕು, ಆ ಮರಗಳು ನಂದಾಗ್ಬೇಕು. ಇಲ್ಲಿಂದ ಅರ್ಧ ತಾಸು ದಾರಿಯಲ್ಲಿ ಸಿಗೋ 4 ಎಕರೆ ಭತ್ತದ ಗದ್ದೆ. ಅಕ್ಕಿ ಬೆಳೆಯೋನು ಅವನಾದ್ರೂ ಅನ್ನ ತಿನ್ನೋರು ನಾವಾಗ್ಬೇಕು. ಈ ಊರಲ್ಲಿ 4 ಗುಂಟೆ ಜಾಗದಲ್ಲಿ ಕಟ್ಟಿರೋ ಮನೆ. ಆ ಮನೆಗೆ ಯೋಗೇಂದ್ರ ನಿವಾಸ ಅಂತ ಬರ್ಸ್ಬೇಕು ಅಲ್ವಾ ತಾತ? ಭೇಷ್ ಮೊಮ್ಮಗನೇ ಭೇಷ್. ಈ ತಾತನ ಮೇಲೆ ಎಷ್ಟೊಂದು ಪ್ರೀತಿ ನೋಡು. ತಾತ ಮೊಮ್ಮಗನ ಆಸೆಗಳು ಈಡೇರೋವರೆಗೂ ಆ ತಿಮ್ಮಣ್ಣ ಏನ್ ಕನಸು ಕಾಣ್ದ ಕೂತಿರ್ತಾನೆ. ಕನಸು ಕಾಣೋ ಹಾಗೆ ನಾವು ಮಾಡ್ಬೇಕು. ಅದೇ ತಾತ. ಆ ತಿಮ್ಮಣ್ಣ ನಮ್ಮ ಹತ್ರ ಯಾರ್ಯಾರಿಗೆ ಸಾಲ ಕೊಡ್ಸಿದ್ದಾನೆ, ಯಾರ್ಯಾರ ಸಾಲ ಅವನು ವಹಿಸ್ಕೊಂಡಿದ್ದಾನೆ, ಆ ಹೆಸರುಗಳು ಹೇಳು. ವಾಸುದೇವ, ವಾದಿರಾಜ, ಮಂಜುನಾಥ, ಲಕ್ಷ್ಮಣ, ವಿಶ್ವನಾಥ, ರಂಗನಾಥ. ಅಮ್ಮ ಗಿಡಗಳಿಗೆ ನೀರ್ ಹಾಕು ಅಂತ ಹೇಳಿದ್ದಲ್ಲ, ಹಾಕಾಯ್ತು. ಓಹೋ ವೆಂಕಟನಾಥ, ತಗೊಳಪ್ಪ. ಅಪ್ಪ ನೀವು? ನಾನೇ ತಗೋ. ಇನ್ಮೇಲಿಂದ ನಿನ್ನ ವೀಣಾ ಪಾಠ 1 ಹೊತ್ತಲ್ಲ, ಬೆಳಗ್ಗೆ ಸಂಜೆ 2 ಹೊತ್ತು ಇರುತ್ತೆ. ಮತ್ತೆ ಗೆಳೆಯರ ಜೊತೆ ಆಟ? ಮೊದಲು ಪಾಠ, ಆಮೇಲೆ ಆಟ. ಗೋಪಿ, ನಿನ್ನೆ ನಿನ್ನ ಮಗ ಕನ್ಸಲ್ ಬಂದಿದ್ದ. ನಾನಾ? ಇಲ್ಲ ಇದೀನಲ್ಲ, ಕನ್ಸಲ್ಲೂ ಬಂದಿದ್ನಾ? ನೀನಲ್ಲ ಕಣ, ನಿಮ್ಮ ಅಣ್ಣ ಗುರುರಾಜ ಬಂದಿದ್ದು. ಗೋಪಿ, ನಿನ್ನ ಮಗ ಕನ್ಸಲ್ ಬಂದು, ಅಪ್ಪ ನನ್ಗೆ ಯಾವಾಗ ಮದ್ವೆ ಮಾಡ್ತೀಯ ಅಂತ ಕೇಳ್ದ. ಅದಕ್ಕೆ ನೀವೇನ್ ಹೇಳಿದ್ರಿ? ನಾನಿನ್ನು ನಿನ್ನ ಚಿಕ್ಕ ಮಗು ಅನ್ಕೊಂಡ್ಬಿಟ್ಟಿದ್ದೆ, ಆಗ್ಲೇ ಮದ್ವೆ ವಯಸ್ಸಿಗೆ ಬಂದ್ಬಿಟ್ಟೇನೋ ಅಂತ ಕೇಳ್ದೆ. ಅದಕ್ಕೆ ಅವನೇನಂದ? ನಾಚ್ಕೊಂಡ. ಆದಷ್ಟು ಬೇಗ ಅವನ್ ಮದ್ವೆ ಮಾಡಿಬಿಡ್ಬೇಕು. ಗೋಪಿ, ನಿನ್ ತಮ್ಮ ಪದ್ಮನಾಭಾಚಾರ್ಯರು, ಅವ್ರ ಮಗಳು ಕಮಲ, ಅವ್ರ ಸಂಬಂಧ ಹೇಗೆ? ತುಂಬಾ ದಿವಸದಿಂದ ನಾನೇ ವಿಷಯ ನಿಮಗೆ ಪ್ರಸ್ತಾಪ ಮಾಡ್ಬೇಕು ಅನ್ಕೊಂಡಿದ್ದೆ. ನನ್ ಮನ್ಸಿನ ಮಾತು ನಿಮ್ ಬಾಯಲ್ಲಿ ಬಂತು. ಇನ್ನೇನಿಗೆ ತಡ, ಎಲ್ರ ಕೈಯಲ್ಲೂ ಹಾಲಿರುವಾಗ ಹಾಲ್ನಂತ ಆಲೋಚನೆ ಬಂದಿದೆ ಅಲ್ವಾ ಸೀತಕ್ಕ? ಶುಭಸ್ಯ ಶೀಘ್ರಂ. ಆದಷ್ಟು ಬೇಗ ಈ ಮನೆಗೆ ಒಂದು ಸೊಸೆ ಬರ್ಲಿ. ಸರಿ, ಈ ಕೂಡಲೇ ನಿನ್ ತಮ್ಮನ್ಗೆ ಸುದ್ದಿ ತಲುಪಿಸ್ಬಿಡು. ಸರಿ, ನಾನು ವಿದ್ಯಾಪೀಠಕ್ಕೆ ಹೋಗಿ ಆದಷ್ಟು ಬೇಗ ಬಂದ್ಬಿಡ್ತೀನಿ. ಯೋಗೇಂದ್ರಾಚಾರ್ಯ ಕ್ಷೇಮ ಕ್ಷೇಮ ಅಂತ ನಿನ್ನ ಬಾಯಿ ಹೇಳ್ತಾ ಇದೆ, ಮುಖ ಬೇರೇನೋ ಹೇಳ್ತಾ ಇದೆ ಅಲ್ವೇನೋ? ಅಲ್ವಾ ಮತ್ತೆ? ತಿಮ್ಮಣ್ಣ, ನಿನ್ನ ವಿಷಯ ಎಲ್ಲ ನಮಗ್ ಗೊತ್ತಾಗಿದೆ. ಯಾವ ವಿಷಯ? ವಿದ್ಯಾಪೀಠದ ಉದ್ಧಾರಕ್ಕೋಸ್ಕರ ನೀನು ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟು ಸೋತು ಸ್ವರ್ಗೋಗಿದ್ಯಾ ಅನ್ನೋ ವಿಷಯ ಗೊತ್ತಿದೆ ಅಂತ ಹೇಳ್ತಾ ಇದ್ದಾನೆ ಅಲ್ವೇನೋ? ಅದೇ ಮತ್ತೆ. ಏನೇ ಆಗಲಿ, ನೀವು ಇಷ್ಟು ಕಷ್ಟಪಡೋದನ್ನು ನೋಡಿದ್ರೆ ನನ್ನ ಕಣ್ಣು ಚುರುಕ್ ಅನ್ನೋತಪ್ಪ. ಕರುಳು ಚುರುಕ್ ಅನ್ನೋದೊಂದು ಬಾಕಿ ಇದೆ ಅಲ್ವೇನಪ್ಪ? ಅಲ್ವಾ ಮತ್ತೆ? ಈ ಊರಿನವರೆಲ್ಲ ನೀನು ಹೊಗಳ್ತಾ ಇದ್ರೆ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗತ್ತಪ್ಪ. ಎಂಥ ಗುಣನಪ್ಪ ನಿಂದು, ಎಂಥ ಗುಣ. ಎಲ್ಲ ತಮ್ಮಂತ ಹಿರಿಯರ ಆಶೀರ್ವಾದ. ನಿನಗೆ ನಮಗಿಂತ ದೊಡ್ಡ ದೊಡ್ಡವ್ರ ಆಶೀರ್ವಾದ ಇದೆಯಪ್ಪ. ಮಗನಿಗೆ ವೀಣಾಭ್ಯಾಸ ಶುರು ಮಾಡಿಸಿದೀಯಂತೆ?
ವೀಣೆ ನಮ್ಮ ವಂಶಕ್ಕೆ ಬಳುವಳಿಯಾಗಿ ಬಂದ ವಿದ್ಯೆ ಅಲ್ವೇ, ಹಾಗಾಗಿ ಎಲ್ಲ ಕಲ್ಯಾಣ ಗುಣಗಳು ನಿಮಗೆ ವಂಶ ಪಾರಂಪರ್ಯವಾಗಿ ಬಳುವಳಿಯಾಗೇ ಬಂದಿದೆ ಅಲ್ವೇನಪ್ಪ? ಅಲ್ವಾ ಮತ್ತೆ ನೋಡ್ತೀಮಣ್ಣ, ನಿನ್ ಮಗ ಅಗ್ರಹಾರದ ನೀತಿಯನ್ನೆಲ್ಲ ಗಾಳಿ ತೋರಿದಾನೆ, ಕಂಡವ್ರ ಜೊತೆ ಅಳದಾಡ್ತಾ ಇದ್ದಾನೆ. ಹೀಗಾದ್ರೆ ಅವನಿಗೆ ವಿದ್ಯೆ ಹತ್ತೋದು ಹೇಗಪ್ಪ? ಆ ಶ್ರೀನಿವಾಸಂತೆಯೇ ಏನಿದೆಯೋ ಹಾಗೆ ಆಗತ್ತೆ. ನೀವು ಬಂದ ವಿಷಯ ಹೇಳಿ. ನೋಡ್ತೀಮಣ್ಣ, ಊರಲ್ಲಿರೋ ವಾಸುದೇವ, ವಾದಿರಾಜ, ಇನ್ನೂ ಅನೇಕ ಜನರ ಸಾಲನ ನೀ ತೀರ್ಸ್ತೀನಿ ಅಂತ ಒಪ್ಕೊಂಡಿದ್ಯಾ ಅಲ್ವೇನೋ? ಅದೇ ಮತ್ತೆ ಅದನ್ನ ನೆನಪಿಸೋಣ ಅಂತಾನೆ ಬಂದ್ವಿ. ಆ, ಬಡ್ಡಿ ಕೊಡ್ತಾನೆ ಇದ್ದೀನಲ್ಲ. ಅಲ್ಪ ಸ್ವಲ್ಪ ಕೊಟ್ಟಿದ್ಯಾ, ಅಲ್ಪ ಬಡ್ಡಿ ಸ್ವಲ್ಪ ಅಸ್ಲು, ಉಳಿದದ್ದು ನನಗೆ ಅನುಕೂಲ ಆದಾಗ ತೀರ್ಸು ಅಂತ ತಾವೇ ತಾನು ಹೇಳಿದ್ರಿ. ಹೇಳಿದ್ದೆ, ಅಂದ್ರೆ ನಿನ್ನ ಅನುಕೂಲ ನಮಗ ಅನಾನುಕೂಲ ಆಗ್ಬಾರ್ದಲ್ವೇ? ಈಗಾಗ್ಲೇ ಆಗೋಗಿದ್ಯಪ್ಪ, ಅದಕ್ಕೆ ಬಂದಿರೋದು. ಚಿಂತಿಸ್ಬೇಡಿ, ಸಾಲ ತೀರ್ಸೋ ಜವಾಬ್ದಾರಿ ನಂದು. ಎಲ್ಲ ಸೇರಿಸಿ ಎಷ್ಟಾಗಿದೆ ಅಂತ ಲೆಕ್ಕ ಹಾಕಿ ಹೇಳಿ. ತಿಳಿಸ್ತೀವಿ. ಲೆಕ್ಕ ಕಿಂಚಿತ್ತು ಆಚೆ ಈಚೆ ಆಗದೆ ಇರೋ ಹಾಗೆ ಚಾಚು ತಪ್ಪದೆ ತಿಳಿಸ್ತೀವಿ ಅಲ್ವೇನಪ್ಪ? ಅಲ್ವಾ ಮತ್ತೆ? ಕ್ಷಮಿಸಿ, ವಿದ್ಯಾಪೀಠಕ್ಕೆ ಹೋಗೋ ಸಮಯ ಆಯ್ತು. ಹೋಗಪ್ಪ ಹೋಗು. ನೀ ವಿದ್ಯಾಪೀಠ ಉದ್ಧಾರ ಮಾಡಿಲ್ಲ ಅಂದ್ರೆ ಈ ಊರಲ್ಲಿರೋ ವಿದ್ಯಾವಂತರು ಕೂಡ ಅವಿದ್ಯಾವಂತರಾಗ್ಬಿಡ್ತಾರೆ.